ಇನ್ನು ಈ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಣ ಬಡಿದಾಟ ನಡೀತಾ ಇತ್ತಲ್ಲ, ಆ ಬಣ ಬಡಿದಾಟವೇ ಹನಿ ಟ್ರ್ಯಾಪ್ಗೆ ಕಾರಣನಾ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ. ಸೊ ರಾಜ್ಯದ ಸಚಿವರ ಹನಿ ಟ್ರ್ಯಾಪ್ ಕಹಾನಿ. ಈ ಕಹಾನಿಯಲ್ಲಿ ಕಾಂಗ್ರೆಸ್ನ ಬಣ ಬಡಿದಾಟಕ್ಕೆ ಟಾರ್ಗೆಟ್ ಆದ್ರ ಈ ನಾಯಕ KN ರಾಜಣ್ಣ ಅಂತಕ್ಕಂಥದ್ದು ಪ್ರಶ್ನೆ. ಹೆಸರನ್ನ ಬಹಿರಂಗವಾಗಿಸಿ ಆಟವನ್ನ ಮುಂದುವರಿಸುತ್ತಾ ಈ ತಂಡ ಆ ನಾಯಕನ ವಿರುದ್ಧ ದಾಳ ಉರುಳಿಸ್ತಾರ ರಾಜಣ್ಣ ಆಂಟಿ. ಮೊದಲೇ ಈ ಬಣ ಬಡಿದಾಟ ಜೋರಾಗಿದೆ, ಜೊತೆಗೆ ಅವ್ರಿಗೆ ಈ ಸರ್ತಿ ಬುದ್ಧಿ ಕಲಿಸ್ಲೇಬೇಕು ಅಂತನ್ಬಿಟ್ಟು ಬಹಿರಂಗವಾಗಿ, ಯಾಕೆಂದರೆ ರಾಜಣ್ಣ ಅವರ ಪುತ್ರ ಅವರು ಕೂಡ MLC ಇದ್ದಾರೆ, ರಾಜೇಂದ್ರ ರಾಜಣ್ಣ ಅಂತನ್ಬಿಟ್ಟು ಅವರು ಕೂಡ MLC, ಅಪ್ಪ ಮಗ ಇಬ್ಬರಿಗೂ ಕೂಡ ಟ್ರ್ಯಾಪ್ ಮಾಡೋದಕ್ಕೆ ನೋಡಿದ್ರಂತೆ. ಯಾರು ಆ ಥರ ಕಾಂಗ್ರೆಸ್ನಲ್ಲಿರುವಂತಹ ವ್ಯಕ್ತಿ, ಆಮೇಲೆ ಅಷ್ಟು ಸುಲಭಕ್ಕೆ ಇವರೆಲ್ಲರೂ ಬಲೆಗೆ ಹೇಗೆ ಬೀಳ್ತಾರೆ, ಅದಕ್ಕೆ ಅಂತಲೇ ಒಂದು ಸಿಂಡಿಕೇಟ್ ಇಟ್ಕೊಂಡಿದ್ದಾರಾ ಇವರು ಅಂತ. ಹನಿ ಟ್ರ್ಯಾಪ್ ಮಾಡೋದಕ್ಕೆ ಒಂದು ಟೀಮು. ಇದು ತುಂಬ ಕೆಟ್ಟ ಪದ್ಧತಿ ನಮ್ಮಲ್ಲಿ. ಇದು ಮೊದಲು ಹೋಗಬೇಕು. ಅದು ಯಾರು ಮಾಡ್ತಾ ಇದ್ದಾರೆ ಮೊದಲು ಜೈಲಿಗೆ ಹಾಕ್ಬೇಕು ಅವ್ರನ್ನ. ಆರೋಪ ಮಾಡಿರೋದು ಸತ್ಯ ಇದೆ, ಇಲ್ಲೇನು ಬೇರೆ ಏನಿಲ್ಲ, ಬಟ್ ಸತ್ಯ ಇದೆ. ಸತ್ರ ಒಂದು 2 ಬಾರಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವತ್ತಕ್ಕೂ ಇದೆ ಕರೆಗಳು ಆಗ್ತಾ ಇದೆ, ನೋಡೋಣ ಅದು ಏನಾಗುತ್ತೆ ತನಿಖೆ. ಅದು ಆಗಲಿ, ಕರೆಗಳು ಬರ್ತಾನೆ ಇರ್ತವೆ. ಸೊ ಬಂದವಕ್ಕೆ ಏನಾದ್ರು ಅವರು ರೆಸ್ಪಾನ್ಸ್ ಮಾಡಿರಲ್ಲ, ನಾನು ಮಾಡಿರಲ್ಲ. ಇವತ್ತು ಸದನದಲ್ಲಿ ಮಾತಾಡಿರೋದ್ರಿಂದ ನಾನು ಅವರು ಮತ್ತು ಗೃಹ ಸಚಿವರು, ಯಾಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಇರೋದ್ರಿಂದ ಅವ್ರ ಹತ್ರ ಮಾತಾಡಿ, ಅವ್ರ ಹತ್ರ ಏನೋ ಅವ್ರು ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ಹೋಗಿದ್ರು ಅಂತ ಮಾಹಿತಿ ಇದೆ ಕಳೆದ 1.5 ತಿಂಗಳಿಂದ. ನೋಡೋಣ, ಅದು ತನಿಖೆ ಆಗ್ತೀನಿ. ಈಗ ಕೊಡ್ತೀನಿ, ಸೆಷನ್ ಆದಮೇಲೆ ನಾನು ಮಾತಾಡ್ತೀನಿ ಡೆಲ್ಲಿಯಲ್ಲಿ. ಎಷ್ಟು ಬೇಗ ತನಿಖೆ ಆಗುತ್ತೆ ಅಷ್ಟು ಬೇಗ ಒಳ್ಳೆಯದು. ತನಿಖೆ ಆಗಲಿ, ಪಾರ್ಟಿ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ತನಿಖೆ ಆಗಲಿ, ಯಾರಾಗಲಿ ತಪ್ಪೋದು.